H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿ ಧಾಮದ ತಪ್ಪಲಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಅದ್ದೂರಿ 10K ಮಾನ್ಸೂನ್ಸ್ ಮ್ಯಾರಥಾನ್ ನಡೆಯಿತು. ಕ್ರೀಡಾ ಇಲಾಖೆ ಹಾಗೂ DNMR ಸಂಸ್ಥೆ ವತಿಯಿಂದ ಆಯೋಜಿಸಿದ ಈ ಮ್ಯಾರಥಾನ್ನಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಓಟದ ಸಂಭ್ರಮಕ್ಕೆ ಸಾಕ್ಷಿಯಾದರು. 2 ವಿಭಾಗಗಳಲ್ಲಿ ನಡೆದ ಮ್ಯಾರಥಾನ್ನಲ್ಲಿ ನಂದಿ ಬೆಟ್ಟದ ತಪ್ಪಲಿನಿಂದ ಗಿರಿಧಾಮದತ್ತ 10 ಕಿಲೋಮೀಟರ್ ಓಟ ನಡೆಸಲಾಯಿತು. ಮಳೆಗಾಲದ ತಂಪಿನ ವಾತಾವರಣದ ನಡುವೆ ನೂರಾರು ಕ್ರೀಡಾಪಟುಗಳು ಹಾಗೂ ಓಟಗಾರರು ಉತ್ಸಾಹದಿಂದ ಪಾಲ್ಗೊಂಡರು. ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಹಾಗೂ ಓಟಗಾರರು ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದು ನಂದಿಗಿರಿ ಧಾಮದ ತಪ್ಪಲು ಕ್ರೀಡಾ ಸಂಭ್ರಮದಿಂದ ಕಂಗೊಳಿಸಿತ್ತು. ಆರೋಗ್ಯ, ಫಿಟ್ನೆಸ್ ಹಾಗೂ ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ 10K ಮಾನ್ಸೂನ್ಸ್ ಮ್ಯಾರಥಾನ್ ಗಮನ ಸೆಳೆಯಿತು. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಇಲಾಖೆ ಹಾಗೂ ಕೆಲವು ಪ್ರೈವೇಟ್ ಪಾರ್ಟ್ನರ್ಸ್ ಇಂದ ಎಲ್ಲರೂ ಸೇರಿ ಒಂದು ನಂದಿ ಮಾನ್ಸೂನ್ ಮ್ಯಾರಥಾನ್ ಅಂತ ಹೇಳಿ ಒಂದು ರನ್ ಮಾಡಿದ್ರು. ಇದರಲ್ಲಿ ತಾವು ನೋಡ್ಬೋದು, ವಯಸ್ಸಿನ ಯಾವುದೇ ಭೇದ ಭಾವ ಇಲ್ಲದೆ, ವಯೋಮಾನದ ಡಿಫ್ರೆನ್ಸ್ ಇಲ್ಲದೆ ಎಲ್ಲ ವಯಸ್ಸಿನವರು ಸಹ ಭಾಗವಹಿಸಿದ್ರು. 60 ವರ್ಷದವರು, ಒಂದು 82 ಇಯರ್ ಓಲ್ಡ್ ಲೇಡಿ ಭಾಗವಹಿಸಿದ್ರು. ಸೊ 16 to 18 ಇಯರ್ಸ್ ಇಂದ 82 ಇಯರ್ಸ್ ವರೆಗೂ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಮೂಡಿ ಬಂತು ಈ ಕಾರ್ಯಕ್ರಮ. ಮತ್ತು ನಮ್ಮ ನಂದಿಯ ಪ್ರಾಕೃತಿಕ ಸೌಂದರ್ಯ ಏನಿದೆ, ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಇದು ಫೇಮಸ್ ಆಗಿದೆ. ಆದ್ರೆ ಇದೊಂದು ಸ್ಪೋರ್ಟ್ಸ್ ರನ್, ಮ್ಯಾರಥಾನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಇಂಥ ರನ್ಸ್ ಇಂದ ನಾವು ಪ್ರೂವ್ ಮಾಡ್ಬೋದು. ಮತ್ತೆ ನಮ್ಮ ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಇಲಾಖೆ ಏನಿದೆ ಅದರ ವತಿಯಿಂದ, ನಾವು ಸರ್ಕಾರದ ವತಿಯಿಂದ ಕೂಡ ಜಾಸ್ತಿ ರನ್ಸ್ ನ ಈ ತರ ಆಯೋಜನೆ ಮಾಡಬೇಕು ಮತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು, ಹಾಸ್ಟೆಲ್ ಮಕ್ಕಳಿಗೆ ರನ್ಸ್ ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ವಿ ವಿಲ್ ಸಿ ಹೌ ಇಟ್ ಅನ್ಫೋಲ್ಡ್ಸ್. ಹೌದು, ನಾನು 10,000 ಪಾರ್ಟಿಸಿಪೇಟ್ ಮಾಡಿದೆ. ಇಟ್ ವಾಸ್ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಾನು ಈ ಕಡೆ ಒಳ್ಳೆ ಆದ್ರೂ ಸಹ ನಂದಿಯಲ್ಲಿ ಯಾವತ್ತು ಮ್ಯಾರಥಾನ್ ಓಡಿರ್ಲಿಲ್ಲ ನಾನು. ಸೊ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು. ಸೊ ನಮ್ಮ ಶಾಲಾ ಮಕ್ಕಳಿಗೂ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಈ ಮಕ್ಕಳಿಗೂ ಸಹ ನಾವು ಇದನ್ನ ಅರೇಂಜ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಹೇಗಾಗುತ್ತೆ.